ಫಾಸ್ಟ್ಯಾಗ್ ಬಳಕೆದಾರರಿಗೆ ಸಂಬಂಧಪಟ್ಟ ಹಾಗೆ ಪೇಟಿಎಂನಿಂದ ಫಾಸ್ಟ್ಯಾಗ್ ಅನ್ನು ಬಳಸುವಂತಹ ಬಳಕೆದಾರರಿಗೆ ಸಂಬಂಧಪಟ್ಟ ಹಾಗೆ ಪೇಟಿಎಂನಿಂದ ಫಾಸ್ಟ್ಯಾಗ್ ಅನ್ನು ವರ್ಗಾವಣೆ ಮಾಡೋದಕ್ಕೆ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಒಂದಷ್ಟು ನಿರ್ಬಂಧಗಳನ್ನು ಹೇರಿದೆ. ಹಲವು ನಿರ್ಬಂಧಗಳ ಕಾರಣ ಏನು ವರ್ಗಾವಣೆ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದೆ. ಬೇರೆ ಸಂಸ್ಥೆಯ ಫಾಸ್ಟ್ಯಾಗ್ ಬಳಕೆಗೆ NHAI ಸೂಚನೆಯನ್ನು ಕೊಟ್ಟಿದೆ. ಪೇಟಿಎಂ ಮೇಲೆ ಈಗಾಗಲೇ ಕೆಲವು ನಿರ್ಬಂಧಗಳನ್ನು RBI ಕೂಡ ವಿಧಿಸಿದೆ. ಹೀಗಾಗಿ ಪೇಟಿಎಂ ಫಾಸ್ಟ್ಯಾಗ್ ಬಳಕೆದಾರರಿಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸಲಹೆ ಕೊಡ್ತಾ ಇದೆ. ಬೇರೆ ಪೇಟಿಎಂಗೆ ವರ್ಗಾವಣೆ ಮಾಡಿಕೊಳ್ಳಿ ಅಂತ ಇಲ್ಲದೇ ಇದ್ದರೆ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಅಡಚಣೆ ಆಗೋ ಸಾಧ್ಯತೆ ಇದೆ. ಟೋಲ್ ಗೇಟ್ಗಳಲ್ಲಿ ದುಪ್ಪಟ್ಟು ಶುಲ್ಕ ಪಾವತಿಸಬೇಕಾಗತ್ತೆ ಅಂತ. ನೋಡಿ, ಫಾಸ್ಟ್ಯಾಗ್ ಬಳಕೆದಾರರು ಕಾರುಗಳಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬಸ್ ಇರ್ಬೋದು, ಎಲ್ಲ ಹೆವಿ ವೆಹಿಕಲ್ಸ್ ಇರ್ಬೋದು, ಫಾಸ್ಟ್ಯಾಗ್ ಯಾರೆಲ್ಲ ಉಪಯೋಗಿಸ್ತೀರೋ ಅವ್ರಿಗೆಲ್ಲರಿಗೂ ಬೇಕಾಗಿರುವಂಥ ಒಂದು ಸುದ್ದಿ ಇದು. ಪೇಟಿಎಂ ಉಪಯೋಗಿಸಿ ಫಾಸ್ಟ್ಯಾಗನ್ನು ಏನು ನೀವು ಉಪಯೋಗಿಸ್ತಾ ಇದ್ರೆ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಹೇಳ್ತಾ ಇದೆ.